ಬೀದರ್ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಬೀದರ್ನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಅವಾಂತರಗಳು. ಔರಾದ ತಾಲೂಕಿನ ಶೆಂಬೆಳ್ಳಿ ಸರ್ಕಾರಿ ಶಾಲೆ ಇದೆಯಲ್ಲ, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಿರಿಯ ಪ್ರಾಥಮಿಕ ಶಾಲೆ ಆವರಣಕ್ಕೆ ಮಳೆ ನೀರು ನುಗ್ಗಿದೆ. ನೀರು ನುಗ್ಗಿದ ಕಾರಣ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿಲ್ಲ. ಶಾಶ್ವತ ಪರಿಹಾರಕ್ಕಾಗಿ ಈಗ ಸ್ಥಳೀಯರಿಂದ ಸತತ ಮನವಿ ಹೋಗ್ತಾ ಇದ್ರು ಕೂಡ ಏನು ಯೂಸ್ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸತತ ಮಳೆಯಿಂದ ಶಾಲೆಯ ಆವರಣ ಕೆರೆಯಂತಾಗಿವೆ. ಫಸ್ಟ್ ಟೈಮ್ ಏನಲ್ಲ, ಪ್ರತಿ ಬಾರಿ ಮಳೆ ಆದಾಗ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಪಾಪ ಅಲ್ಲಿರುವಂಥ ಸ್ಥಳೀಯರು ಮೇಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿ ಮಳೆ ಬರ್ತಾ ಇರೋದ್ರಿಂದಾಗಿ ಮಕ್ಕಳು ಬಂದಿಲ್ಲ ಶಾಲೆಗೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನೋಡ್ಬೋದು, ಶಾಲೆ ಎಲ್ಲ ಬರೀ ಕೆರೆ ಅಂತ ಆಗಿಸ್ಕೊಳ್ಬೋದು. ಇದು ಒಂದು ಸಲ ಅಲ್ಲ, ನಾವು 10 ಸಲ ಇವತ್ತು ನಾವು ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಗಮನ. ಇದಕ್ಕೆ ಈಗ ನೋಡ್ಬೋದು, ನಾವು ಮುಂಜಾನೆ ಬಂದಾಗ ಇಲ್ಲಿ 4 ಹಾವುಗಳಿದ್ದು. ಈ ಹಾವು ಕಡಿದು ಮಕ್ಕಳಿಗೆ ಏನಾದರೂ ಆಯ್ತು ಅಂದರೆ ಅದಕ್ಕೆ ಸಂಬಂಧ ಯಾರು ತಗೋತಾರೆ, ಯಾರು ಹೊಣೆಗಾರ ಆಗ್ತಾರೆ. ನಿವಾಸಿ ಆಗಿದ್ದು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಇವತ್ತಿನ ದಿವಸ ನಮ್ಮ ಶಾಲೆಯ ಗ್ರೌಂಡ್ ಪರಿಸ್ಥಿತಿ ನೋಡ್ಬೋದು. ಪೂರ ಇದು ಶಾಲೆ ಎಲ್ಲ ಕೆರೆ ಥರ ಆಗಿಬಿಟ್ಟಿದೆ. ಒಂದು ಮಕ್ಕಳು ಹೋಗ್ಲಿಕ್ಕೆ ಕೂಡ ಕ್ಲಾಸ್ ರೂಮ್ ಹೋಗ್ಲಿಕ್ಕೆ ಇಲ್ಲಿ ಯಾವುದೇ ರೀತಿಯಿಂದ ಒಂದು ಸ್ವಲ್ಪ ಕೂಡ ಮಕ್ಕಳಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಸೊ ಈ ಥರ ಪರಿಸ್ಥಿತಿ ನಿರ್ಭರವಾಗಿದೆ. ಒಂದು ಸಣ್ಣ ಮಳೆಯಲ್ಲಿ ಇಷ್ಟೊಂದು ಇದಾಗಿದೆ. ಇನ್ನು ಕಂಪ್ಲೀಟ್ಲಿ ಮಳೆಗಾಲದಲ್ಲಿ ಮಕ್ಕಳು ಹೋಗ್ಲಿಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಸಂದರ್ಭ ಇಲ್ಲಿ ಎದುರಾಗಿದೆ. ಸೊ ಇಲ್ಲಿ ಬೇರೆ ಯಾವುದೇ ಇದನ್ನು ನಾವು ಕ್ಲೀನ್ ಮಾಡೋಕ್ಕಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನು